ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ನಗರದಲ್ಲಿಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ. ನಾಗೇಶ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವು, ಉತ್ತರ ವಲಯದ ಶಿಕ್ಷಣಾಧಿಕಾರಿ ಸೌಭಾಗ್ಯಮ್ಮ, ತಾಲೂಕು ಸಂಘದ ಅಧ್ಯಕ್ಷರಾದ ಜಿ.ವಿ. ಚಿದಾನಂದಮೂರ್ತಿ, ಚಿಕ್ಕಲಿಂಗೇಗೌಡ, ಕೆ.ಆರ್. ರಮೇಶ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉತ್ತಮ 23 ಶಿಕ್ಷಕರನ್ನು ಅಭಿನಂದಿಸಲಾಯಿತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನೆಲ್ಲ ಸೋದರರು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಸಂಘಟನೆ ಉಳಿದವರೆಗೂ ಈ ಸಂಘಟನೆಯನ್ನು ಬೆಳೆಸಿ ನಿಮ್ಗೆಲ್ಲ ಶುಭವಾಗಲಿ, ಸಂಘದ ಸದಸ್ಯರಿಗೆಲ್ಲ ಶುಭವಾಗಲಿ. ಮತ್ತೆ ಹಾಗೆ ವಾಸ್ತವಾಂಶ KJD ಹೋಗುತ್ತೆ, KJD GPF ಹೋಗುತ್ತೆ, LIC ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡಿಕೊಂಡು ಸಾಲಕ್ಕೆ ಬಿಡಬೇಡಿ. ದಯಮಾಡಿ ಬುದ್ಧಿವಂತಿಕೆಯಿಂದ ಸಾಲವನ್ನ ತಗೊಳ್ಳಿ ಅಂತ ಹೇಳ್ತಾ, ಉಪಯೋಗ ಬೇಕಾದ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಒಂದು ಪತ್ತಿನ ಸಹಕಾರ ಸಂಘ ಸುಮಾರು ಅದಕ್ಕೆ ಒಂದು 53 ವರ್ಷಗಳ ಇತಿಹಾಸ ಇದೆ. ಯಾಕೆಂದ್ರೆ ಯಾವುದೇ ಒಂದು ಸಹಕಾರ ಸಂಘಗಳು ಬೆಳಿಬೇಕಂದ್ರೆ ಸಾಮಾನ್ಯದಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಲೋಪದೋಷಗಳೇನಾದರೂ ಇದ್ದರೆ ಅದು ಕೂಡ ಯಾವುದೇ ಸಹಕಾರ ಸಂಘ ನಿರ್ನಾಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಪತ್ತಿನ ಸಹಕಾರ ಸಂಘ ಇವತ್ತು 3 ಲಕ್ಷದಿಂದ 5 ಲಕ್ಷ ಕೊಡುವ ಮಟ್ಟಕ್ಕೆ ಬಂದಿದೆ. ಕಾರಿಗೆ ಆಗಲಿ, ವೆಹಿಕಲ್ಗಳಿಗೆ ಆಗಲಿ, ಮನೆ ಕಟ್ಟಿಗೆಗಾಗಲಿ ಇಷ್ಟೊಂದು ಬೃಹತ್ತಾದ ಸಾಲವನ್ನು ಕೊಟ್ಟಿರ್ಬೇಕಾದ್ರೆ ಇಂಥ ಮಹಾನ್ ಭಾವರು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು. ಮಟ್ಟದಲ್ಲಿ ಒಂದು ಸೊಸೈಟಿ ಬೆಳೆದಿದೆ. ಇದು ಇನ್ನೂ ಬೆಳೆಸೋದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅತ್ಯಗತ್ಯ. ದಯಮಾಡಿ ಎಲ್ಲರೂ ಕೂಡ FD ಫಿಕ್ಸ್ಡ್ ಡಿಪಾಸಿಟ್ ಮಾಡಬೇಕು, ಮತ್ತೆ RDಯನ್ನು ಕೂಡ ಮಾಡಬೇಕು. ಮತ್ತೆ ಆನ್ಲೈನ್ ಲೆಕ್ಕಾಚಾರದ ಬಗ್ಗೆ ಈಗಾಗಲೇ ಕಳೆದ ಬಾರಿನೇ ನಾವು ನಮ್ಮ ಸಂಘದ ಇದರಲ್ಲಿ ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ಹಾಗೂ ಎಲ್ಲರೂ ಕೂಡ ದಯವಿಟ್ಟು RDಯನ್ನ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಮತ್ತೆ ಪಾಸ್ಬುಕ್ ಎಂಟ್ರಿಯನ್ನ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಸಾಫ್ಟ್ವೇರ್ ಮೂಲಕ. ಹಾಗಾಗಿ
ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಒಂದು 538 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಸಾಲವನ್ನ ಪಡೆದಿರ್ತಕ್ಕಂಥದ್ದು ಸುಮಾರು ಒಂದು 200 ಮಂದಿ. ಹಾಗಾಗಿ ಎಲ್ಲರೂ ಸಾಲ ತಗೊಳ್ಳಿ ಅಂತಲ್ಲ, ಕಷ್ಟ ಸುಖಕ್ಕೆ ತಗೊಳ್ಳಿ, ಸೊಸೈಟಿ ಇನ್ನೂ ಕೂಡ ಹೆಚ್ಚಿನಾಗಿ ಬೆಳೆಯುತ್ತೆ. ಹಾಗೆ ಕೂಡ ತಾವೆಲ್ಲರೂ ಮಾಡಿರ್ತಕ್ಕಂಥ FD ಕೂಡ ಸುಮಾರು 1,50,00,000 ಇದೆ. ಅದರಲ್ಲೂ ಕೂಡ 11% ಅವರಿಗೆ ಬಡ್ಡಿಗೆ ಕೊಡ್ತೀವಿ. ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ನಗರದಲ್ಲಿಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ. ನಾಗೇಶ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವು, ಉತ್ತರ ವಲಯದ ಶಿಕ್ಷಣಾಧಿಕಾರಿ ಸೌಭಾಗ್ಯಮ್ಮ, ತಾಲೂಕು ಸಂಘದ ಅಧ್ಯಕ್ಷರಾದ GV ಛದಾ, ಚಿದಾನಂದ ಮೂರ್ತಿ, ಚಿಕ್ಕಲಿಂಗೇಗೌಡ, KR ರಮೇಶ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉತ್ತಮ 23 ಶಿಕ್ಷಕರನ್ನು ಅಭಿನಂದಿಸಲಾಯಿತು. ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇವೆಗಳು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಸಂಘಟನೆ ಉಳಿದವರು ಈ ಸಂಘಟನೆಯನ್ನು ಬೆಳೆಸಿ ನಿಮಗೆಲ್ಲ ಶುಭವಾಗಿ, ಸಂಘದ ಸದಸ್ಯರಿಗೆಲ್ಲ ಶುಭವಾಗಿ. ಮತ್ತೆ ಅಲ್ಲ ವಾಸ್ತವಾಂಶ ಹೋಗುತ್ತೆ, GPF ಹೋಗುತ್ತೆ, LIC ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡು ಸಾಲದ ದುಡ್ಡಾಗಿ ದಯಮಾಡಿ ಬುದ್ಧಿವಂತಿಕೆಯಿಂದ ಸಾಲವನ್ನು ತಗೊಳ್ಳಿ ಅಂತ ಹೇಳ್ತಾ, ಉಪಯೋಗ ಬೇಕಾದ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ಒಂದು ಪತ್ತಿನ ಸಹಕಾರ ಸಂಘ ಸುಮಾರು ಅದಕ್ಕೆ ಒಂದು 53 ವರ್ಷಗಳ ಇತಿಹಾಸ ಇದೆ. ಯಾಕೆಂದ್ರೆ ಯಾವುದೇ ಒಂದು ಸಹಕಾರ ಸಂಘಗಳು ಬೆಳೆಯಬೇಕೆಂದು ಸಾಮಾನ್ಯದಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಲೋಪದೋಷಗಳೇನಾದರೂ ಇದ್ದರೆ ಅದು ಕೂಡ ಯಾವುದೇ ಸಹಕಾರ ಸಂಘ ನಿರ್ನಾಮ ಆಗೋದ್ರಲ್ಲಿ ಎರಡು ಆಗ್ತಿಲ್ಲ. ಹಾಗಾಗಿ ಈ ಪತ್ತಿನ ಸಹಕಾರ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಕಾರುಗಳಾಗಲಿ, ವೆಹಿಕಲ್ಗಳಿಗಾಗಲಿ, ನಗರದಲ್ಲಿಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ. ನಾಗೇಶ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್, ಉತ್ತರ ವಲಯದ ಶಿಕ್ಷಣಾಧಿಕಾರಿ ಸೌಭಾಗ್ಯಮ್ಮ, ತಾಲೂಕು ಸಂಘದ ಅಧ್ಯಕ್ಷರಾದ GV ಛದಾ, ಚಿದಾನಂದ ಮೂರ್ತಿ, ಚಿಕ್ಕಲಿಂಗೇಗೌಡ, KR ರಮೇಶ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕೆಲಸ ಮಾಡಿ ನಾವು ನಮ್ಮ ಸಂಘದ ಇದರಲ್ಲಿ ಚರ್ಚೆ ಮಾಡಿ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಕೂಡ ಉತ್ತಮ ನಾನು ಭಾವಿಸ್ತೀನಿ. 23 ಶಿಕ್ಷಕರನ್ನು ಹಾಗೂ ಎಲ್ಲರೂ ಕೂಡ ಅಭಿನಂದಿಸಲಾಯಿತು. ಆರ್ಡಿಯನ್ನ ಮಾಡಿ ಅಂತ ಈ ಸಂಘಟನೆಯನ್ನು ಬೆಳೆಸಿ ಸಂಘದ ಸದಸ್ಯರಿಗೆ ಈ ಒಂದು ಪತ್ತಿನ ಸಹಕಾರ ಸಂಘ ಸುಮಾರು ಅದಕ್ಕೆ ಒಂದು 53 ವರ್ಷಗಳ ಇತಿಹಾಸ ಇದೆ. ಯಾಕೆಂದ್ರೆ ಯಾವುದೇ ಒಂದು ಸಹಕಾರ ಸಂಘಗಳು ಬೆಳಿಬೇಕಂದ್ರೆ ಸಾಮಾನ್ಯದಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಲೋಪದೋಷಗಳೇನಾದರೂ ಇದ್ದರೆ ಅದು ಕೂಡ ಯಾವುದೇ ಸಹಕಾರ ಸಂಘ ನಿರ್ನಾಮ ಆಗೋದ್ರಲ್ಲಿ ಎರಡು ಆಗ್ತಿಲ್ಲ. ಹಾಗಾಗಿ ಈ ಪತ್ತಿನ ಸಹಕಾರ ಸಂಘ ಇವತ್ತು 3 ಲಕ್ಷದಿಂದ 5 ಲಕ್ಷ ಕೊಡುವ ಮಟ್ಟಕ್ಕೆ ಬಂದಿದೆ. ಕಾರುಗಾಗಲಿ, ವೆಹಿಕಲ್ಗಳಿಗಾಗಲಿ, ಮನೆ ಕಟ್ಟಿದಕ್ಕಾಗಲಿ ಇಷ್ಟೊಂದು ಬೃಹತ್ತಾದ ಸಾಲವನ್ನು ಕೊಟ್ಟಿರ್ಬೇಕಾದ್ರೆ ಇಂಥ ಮಹಾನುಭಾವರು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು. ಮಟ್ಟದಲ್ಲಿ ಒಂದು ಸೊಸೈಟಿ ಬೆಳೆದಿದೆ. ಇದು ಇನ್ನೂ ಬೆಳೆಸೋದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅತ್ಯಗತ್ಯ. ದಯಮಾಡಿ ಎಲ್ಲರೂ ಕೂಡ FD ಫಿಕ್ಸ್ಡ್ ಡಿಪಾಸಿಟ್ನ ಮಾಡಬೇಕು, ಮತ್ತೆ RDಯನ್ನು ಕೂಡ ಮಾಡಬೇಕು. ಮತ್ತೆ ಆನ್ಲೈನ್ ಲೆಕ್ಕಾಚಾರದ ಬಗ್ಗೆ ಈಗಾಗಲೇ ಕೆಲಸ ಮಾಡಿ ನಾವು
ನಾವು ನಮ್ಮ ಸಂಘದ ಇದರಲ್ಲಿ ಚರ್ಚೆನ ಮಾಡಿ ಅದ್ರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ಹಾಗೂ ಎಲ್ಲರೂ ಕೂಡ ದಯವಿಟ್ಟು ಆರ್ಡಿಯನ್ನ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಮತ್ತೆ ಪಾಸ್ಬುಕ್ ಎಂಟ್ರಿಯನ್ನ ಮಾಡೋಕ್ಕೆ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಸಾಫ್ಟ್ವೇರ್ ಮೂಲಕ. ಹಾಗಾಗಿ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಒಂದು 538 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಸಾಲವನ್ನ ಪಡೆದಿರ್ತಕ್ಕಂಥದ್ದು ಸುಮಾರು ಒಂದು 200 ಮಂದಿ. ಹಾಗಾಗಿ ಎಲ್ಲರೂ ಸಾಲ ತಗೊಳ್ಳಿ ಅಂತ ಹೇಳ್ತಲ್ಲ, ಕಷ್ಟ ಸುಖಕ್ಕೆ ತಗೊಳ್ಳಿ, ಸೊಸೈಟಿ ಇನ್ನೂ ಕೂಡ ಹೆಚ್ಚಿನಾಗಿ ಬೆಳೆಯುತ್ತೆ. ಹಾಗೆ ಕೂಡ ತಾವೆಲ್ಲರೂ ಮಾಡಿರ್ತಕ್ಕಂಥ FD ಕೂಡ ಸುಮಾರು 1,50,50,00,000 ಇದೆ. ಅದರಲ್ಲೂ ಕೂಡ 11% ಅವರಿಗೆ ಬಡ್ಡಿನೇ ಕೊಡ್ತೀವಿ.